ನಾನು ನಿನಗೆ ನಿಜಾನೇ ಹೇಳ್ತೀನಿ, ನಿನ್ನ ಮತ್ತೆ ಕಮಲಿ ಎಂಗೇಜ್ಮೆಂಟ್ನ ಮುರಿಬೇಕು ಅಂತ ನಾನೇ ಅನ್ಕೊಂಡಿದ್ದೆ. ಆದರೆ ಅದು ಯಾವ ಪ್ಲಾನು ವರ್ಕ್ ಆಗಲೇ ಇಲ್ಲ ರಿಷಿ. ನಾವು ತುಂಬಾ ಪ್ರೀತಿಸೋರು ನಮ್ಮಿಂದ ದೂರ ಹೋದ್ರೆ ಹೇಗಾಗುತ್ತೆ ಅನ್ನೋದ್ರ ನೋವು ನನ್ಗೇನು ಹೊಸ್ತಲ್ಲ ರಿಷಿ. ಆದ್ರೆ ನೀನೀಗ ಅನುಭವಿಸ್ತಿರೋ ನೋವನ್ನ ನನ್ನಿಂದ ನೋಡಕ್ ತುಂಬಾ ಕಷ್ಟ ಆಗ್ತಿದೆ. ನಾನ್ ಮಾತಾಡಿದ್ದು ನಿನ್ಗೆ ಅರ್ಥ ಆಗದೆ ಇರ್ಬೋದು, ಸಸ್ಪಿಷಿಯಸ್ಸು ಅನ್ಸ್ಬೋದು. ಆದ್ರೆ ನಾನ್ ನಿನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋದು ನೆನ್ಪಿರ್ಲಿ ರಿಷಿ. ಈಗ್ಲೂ ನಿನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಅಂತ ನನಗೆ ತುಂಬಾ ಬೇಸರ ಇದೆ. ಹಾಗಾಗ್ಬಾರ್ದಿತ್ತು. ರಿಷಿ, ನೀನ್ ತುಂಬಾನೇ ಟಯರ್ಡ್ ಆಗಿದ್ಯಾ. ಐ ಡ್ರಾಪ್ ಯು ಹೋಮ್. ಬಾ ರಿಷಿ. ಯಾವ ಸ್ವಿಚ್ ಹಾಕಿದ್ರೆ ಯಾವ ಬಲ್ಬ್ ಉರಿಯುತ್ತೆ ಅಂತ ನನಗ್ ಗೊತ್ತು ರಿಷಿ. ಹೀಗೆ ಮಾತಾಡಿ ನಿನ್ ಜೊತೆ ನಾಟಕ ಆಡಿನೇ ನಾನು ನಿನ್ನ ಗೆಲ್ತೀನಿ. ನಿನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಕಮಲಿ, ಖಂಡಿತವಾಗ್ಲೂ ನನ್ನ ಗೌರಿ ನನ್ನ ಮಗಳನ್ನ ಹೀಗೆ ಬೆಳೆಸಿರ್ತಾಳೆ. ನಿನ್ನಷ್ಟು ತಾಳ್ಮೆ, ದೊಡ್ಡವರಿಗೆ ಗೌರವ ಕೊಡೋ ಗುಣ, ಇನ್ನೊಬ್ರಿಗೆ ಕಷ್ಟ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಳ್ಳೆತನ, ಇದನ್ನೆಲ್ಲ ನನ್ನ ಮಗಳಿಗೆ ಖಂಡಿತವಾಗ್ಲೂ ಕಳಿಸಿರ್ತಾಳೆ. ಅದಕ್ಕೇನು ನೀನು ನೋಡಿದಾಗೆಲ್ಲ ನೀನೇ ನನ್ನ ಮಗಳು ಅಂತ ಬಲವಾಗಿ ಅನಿಸ್ತಾ ಇದೆ ಕಮಲಿ. ಕಮಲಿ, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ನಾನು ನಿಜವಾದ ತಂದೆ ಅಲ್ಲದೆ ಇರ್ಬೋದು, ಆದರೆ ತಂದೆಯಾಗಿ ನಿಂತು ಆ ಜಾಗನ ತುಂಬ್ತೀನಿ. ನೀನು ಯಾವುದೇ ವಿಷಯಕ್ಕೂ ಭಯಪಡಬೇಡ, ನಾನಿದ್ದೀನಿ. ನಾನು ನಿನ್ನ ತಂದೆಯಾಗಿ ನಿಂತ್ಕೊಂಡು ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತೀನಮ್ಮ. ನಿನಗೇನೇ ಕಷ್ಟ ಬಂದರೂ ನನ್ನ ಹತ್ರ ಹೇಳ್ಕೊಳ್ಳಮ್ಮ, ನನ್ನ ಶಕ್ತಿ ಮೀರಿ ನಾನು ಸಹಾಯ ಮಾಡ್ತೀನಿ. ಸರ್, ಇಲ್ಲಿ ತನಕ ನೀವು ನನಗೆ ಸ್ಯಾನೆ ಪಿರುತಿ ತೋರಿಸಿದ್ದೀರಾ. ನಂಗೆ ಅಷ್ಟು ಸಾಕು ಸರ್. ನೀವಿನ್ನ ನನಗೇನೇ ಸಹಾಯ ಮಾಡಲಿಲ್ಲ ಅಂದ್ರೂ ಈಟ್ ಹೇಳಿದ್ರಲ್ಲ, ಅದೇ ನನಗೆ ಧೈರ್ಯ ತಂದ್ಕೊಡ್ತೈತೆ ಸರ್. ಇಲ್ಲ ಕಮಲಿ, ನಿನ್ನ ಸಮಾಧಾನ ಮಾಡೋಕ್ಕೆ ಬರೀ ಮಾತಿಗಾಗಿ ನಾನು ಹೇಳಲಿಲ್ಲ. ನಂಗೆ ಗೊತ್ತಮ್ಮ, ನೀನು ಮತ್ತೆ ಋಷಿ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತ. ಆದರೆ ಪರಿಸ್ಥಿತಿಯಿಂದ ನಮ್ಮಿಂದ ನಿಮ್ಮನ್ನ ಒಂದು ಮಾಡೋಕ್ಕಾಗಲಿಲ್ಲ. ನಿಮ್ಮನ್ನ ಒಂದು ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ ಅಮ್ಮ.
ನನ್ನ ಮತ್ತು ಗೌರಿ ಪರಿಸ್ಥಿತಿ ನಿಮ್ಗೆ ಯಾವತ್ತೂ ಬರಬಾರ್ದು. ಹಾಗಾಗೋಕೆ ನಾನು ಯಾವತ್ತೂ ಬಿಡಲ್ಲ. ಆಣೆ ಇಟ್ಟು ಹೇಳ್ತೀನಿ ಕಮಲಿ, ನಿಮ್ಮಿಬ್ರು ಒಂದು ಮಾಡೇ ಮಾಡ್ತೀನಿ. ನಿನ್ನ ವಾಲೆಟ್ ಕೊಡು. ನಿನ್ನ ವಾಲೆಟ್ ಕೊಡು. ಏನಿದು? ಏನು ರಿಷಿ ಇದು? ಇನ್ನು ಇವಳ ಫೋಟೋ ನಿನ್ನ ವಾಲೆಟ್ನಲ್ಲಿ ಇದೆ ಅಂದ್ರೆ ಏನ್ ಅರ್ಥ? ಇದಕ್ಕೇನು ಉತ್ತರ ಕೊಡ್ತೀಯಾ? ಡಿಸ್ಗಸ್ಟಿಂಗ್ ರಿಷಿ. ನೆನೆ ಲಾಂಗ್ ಡ್ರೈವ್ ಅಂತ ಸುಳ್ಳು ಹೇಳಿ ಇವಳು ನೋಡಕ್ ಹೋಗಿದ್ಯಾ? ಏನಾಗಿದೆ ನಿನ್ಗೆ? ವಾಟ್ಸ್ ಹ್ಯಾಪನಿಂಗ್? ನಾನು ಏನು ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಮ್ಮ? ನಾನು ಹೇಳೋ ಸತ್ಯನ ನಿಮ್ಮ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಸರಿ, ಹಾಗಾದ್ರೆ ಹೇಳ್ತೀನಿ ಕೇಳಿ. ಐ ಸ್ಟಿಲ್ ಲವ್ ಕಮಲಿ. ನಾನು ಇನ್ನೂ ಕಮಲಿ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಐ ಲವ್ ಕಮಲಿ. ಐ ಲವ್ ಹರ್. ಇದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲಮ್ಮ. ಅವಳು ಮೇಲಿರೋ ಪ್ರೀತಿ ನಿನಗೆ ಕಡಿಮೆ ಆಗಲ್ಲ ಅಲ್ವಾ? ಹಾಗಾದ್ರೆ ಅವಳಿಗೆ ಸಂಬಂಧಪಟ್ಟಿದ್ದು ಯಾವುದು ಈ ಮನೇಲಿ ಇರಬಾರ್ದು. ಮಾ, ಏನ್ ಮಾಡ್ತಿದ್ದೀರಾ ನೀವು? ನೀನು ಇನ್ನೂ ಜಾಸ್ತಿ ಮಾತಾಡಿದ್ರೆ ನಾನು ಕೈ ಸುಟ್ಕೋತೀನಿ. ಮಾ, ಕಮಲಿಗೆ ಸಂಬಂಧಪಟ್ಟಿದ್ದು ಈ ಮನೇಲಿ ಯಾವುದು ಇರಬಾರ್ದು ಅಂತ ಹೇಳಿದ್ರೆ ಮೊದಲು ನೀವು ನನ್ನ ಸುಡ್ಬೇಕಾಗತ್ತೆ. ಮಾ, ನನ್ನ ಕಮಲಿ ಅವ್ರನ್ನ ಯಾರು ಯಾವತ್ತೂ ಬೇರೆ ಮಾಡೋದಕ್ಕಾಗಲ್ಲ.
ಚಂದ್ರಕಾಂತ್ ಸರ್ ನಿನ್ನೆ ಬಂದು ಮಾತಾಡಿ ಹೋಗಿದ್ದು ಹೊಸಿ ಸಮಾಧಾನ ತಂದ್ಕೊಟ್ರುವೆ ನಂಗೆ ಒಂದ ಚಿಂತೆ ಆಗೈತೆ ದೇವ್ರೆ. ನನ್ನ ಇಲ್ಲಿ ಬಿಟ್ಬಿಟ್ಟು ಹೋಗಿ ಖಂಡಿತವಾಗ್ಲೂ ಅವ್ವ ನೆಮ್ಮದಿಯಾಗಿ ನಿದ್ದೆ ಮಾಡಿರಕ್ಕಿಲ್ಲ. ಈಗ ಮೊದ್ಲಿಗಿಂತ ಇನ್ನಷ್ಟು ದಿಗ್ಲಾಗಿರ್ತೈತೆ. ನೀನೇ ಅವ್ವಂಗೆ ಯಾವ ಯೋಚನೆನೂ ಕೊಡ್ದೆ ಚಿಂತೆ ಇಲ್ದಂಗೆ ನೋಡ್ಕೋಬೇಕು. ಮತ್ತೆ ಅನ್ನಪೂರ್ಣಮ್ಮಜ್ಜಿ ಯಾವುದೋ ಸಂಕಟದಾಗೆ ಸಿಗಾಕೊಂಡಿರಂಗೈತೆ. ಅದು ಚಂದ್ರಕಾಂತ್ ಸರ್ಗೂ ಗೊತ್ತಿಲ್ಲ. ಅದೇನೇ ಆಗಿದ್ರು ಆದಷ್ಟು ಬಿರ್ನೆ ಅವ್ರಿಗೆ ಅದರಿಂದ ಹೊರಂಗ್ ಬರಂಗ್ ಮಾಡಪ್ಪ. ಕಮ್ಲಿ, ನೀನ್ ಈಟೋದ್ ಯಾರ ಮುಂದೆ ನೀನ್ ಬ್ಯಾಡ್ಕೋತಿದ್ಯಾ ಅಂದ್ರೆ ಖಂಡಿತವಾಗ್ಲೂ ನೀನ್ ಹಿಂಗೋಸ್ಕರ ಬ್ಯಾಡ್ಕೋತಿಲ್ಲ ನಂಗೆ ಗೊತ್ತು. ಏಟು ಅಂತ ಸಂಕಟನ್ ಮನ್ಸಾಗೆ ಮಡಿಕೊಂಡಿರ್ತೀಯ ಕಮ್ಲಿ. ಅಬ್ಬ, ನಿನ್ ಸಹನೆ ಅಂತೂ ನನಗೆ ಬರಕಿಲ್ಲ. ನಾನು ಬೇಕಾದ್ರೆ ಈಗಲೂ ಬೆಡ್ ಕಟ್ಟಿ ಹೇಳ್ತೀನಿ, ನೀನ್ ಅಜ್ಜಿ ಸಂದಾಕಿರ್ಲಿ ಅಂತ ತಾನೇ ಬೇಡ್ಕೊಂಡಿದ್ದು. ಬಿಡು ನಿಂಗೆ ಏಳು ಕಮ್ಲಿ, ನೀನ್ ಅವ್ರಿಗೋಸ್ಕರ ತಾನೇ ಬೇಡ್ಕೊಂಡೆ. ಅಲ್ಲ ಕಮ್ಲಿ, ಅವ್ರು ನಿಂಗೆ ಅಷ್ಟೆಲ್ಲ ಮಾಡೋರೆ. ನೀನ್ ಅವ್ರ ಮೊಮ್ಮಗಳೇ ಅಲ್ಲ ಅಂತ ಅವ್ರು ಬೀಸಿದ ಬೆಲೆಗೆ ನಿನ್ನ ಬಲಿ ಮಾಡೋರೆ. ಅಂದ್ರೂ ನೀನ್ ಅವ್ರ ಪರವಾಗೆ ಮಾತಾಡ್ತೀಯಲ್ಲ ಕಮ್ಲಿ. ನಿಂಗೇನ್ ಹೇಳಲಿ? ನಿಂಗೆ ನೀನೇ ನಿನ್ ಮನ್ಸಾರೆ ಹೇಳು. ಅನ್ನಪೂರ್ಣಮ್ಮಜ್ಜಿ ಇದನ್ನೆಲ್ಲ ಬೇಕು ಅಂತ ಮಾಡ್ತಾರಾ? ಬೇಕು ಅಂತಾನೋ ಬ್ಯಾಡ ಅಂತಾನೋ ಒಟ್ನಲ್ಲಿ ಮಾಡಿದ್ರು ತಾನೆ. ಅದಕ್ಕೇನ್ ಹೇಳಮ್ಮ? ಅವ್ರು ಯಾವ್ದೋ ಇಕ್ಕಟ್ಟಲ್ಲವ್ರೆ ನಿಂಗೆ. ಅವ್ರು ಆಡಿದ ಮಾತುಗಳು ಯಾವ್ದುವೆ ಅವ್ರದಲ್ಲ. ಅವ್ರ ಮನ್ಸಾಗೆ ಸ್ಯಾನೆ ನೋವು ಮಾಡಿಕೊಂಡೆ ಅದನ್ನೆಲ್ಲ ಮಾತಾಡಿದ್ರು. ನಂಗೆ ಅಜ್ಜಿನ ನೋಡ್ಬೇಕು ಅನಿಸ್ತೈತೆ ನಿಂಗೆ. ಅಲ್ಲ ಕಮ್ಲಿ, ಕಾಡ್ಗಿ ಚತ್ಕೊಂಡಿರೋ ಸಮಯದಾಗೆ ಕೋಗಿಲ್ಲ ಆಡಿ ಹೇಳಕ್ ಹೋಯ್ತಂತೆ. ಹಂಗಾಯ್ತು. ನಡೆದಿರೋ ಘಟನೆ ಎಲ್ಲ ನಿಂಗೆ ಗೊತ್ತೈತೆ. ಈಗಿರೋ ಪರಿಸ್ಥಿತಿಲಿ ನೀನ್ ಅವ್ರ ಹೆಸರು ಹೇಳೋದೇ ತಪ್ಪು. ಅಂತದ್ರಾಗೆ ಅವ್ರನ್ನೋಗಿ ನೋಡ್ಬೇಕು ಅಂತಿದ್ಯಲ್ಲ. ನಿಂಗೆ ಇದು ಕಾಡ್ಗಿಚ್ಚಂಗ್ ಕಾಣಿಸ್ತೈತೆ. ಆದ್ರೆ ನಂಗೆ ಯಾಕೋ ಯಾರೋ ಚಳಿ ಕಾಯಿಸ್ಕೊಳಕ್ಕೆ ಮಾಡ್ಕೊಂಡಿರೋ ಸಂಚು ಅಂತ ಅನ್ನಿಸ್ತೈತೆ ನಿಂಗೆ. ಅದೇನು ಅಂತ ತಿಳ್ಕೋಬೇಕು. ಅದನ್ನ ತಿಳ್ಕೊಬೇಕು ಅಂದ್ರೆ ನಾನು ಅಜ್ಜಿ ತವ ಮಾತಾಡ್ಬೇಕು. ಆದ್ರೆ ನೀನೀಗ ಅವ್ರ ಮನೆಗೆಲ್ಲ ಹೋಗಕ್ ಆಗಕ್ಕಿಲ್ಲ. ಗೆಪ್ತಿ ಐತೆ ತಾನೆ. ಅದನ್ನೇ ಯೋಚಿಸ್ತೀನಿ. ಅಜ್ಜಿ ನನ್ನ ಆಚೆ ಕಡೆ ಸಿಕ್ಕಿದ್ರೆ ಚೆಂದಾಗಿರ್ತೈತಲ್ವಾ? ಹಂಗ್ ಸಿಕ್ಕಿದ್ರೆ ನೀನ್ ಅವ್ರನ್ನ ಮಾತಾಡ್ಸ್ತೀಯಾ? ಹ್ಞೂ, ಮತ್ತೆ ಅಜ್ಜಿ ಏನೋ ತಪ್ಪೇ ಮಾಡಿಲ್ಲ ಅಂದ್ಮ್ಯಾಕೆ ನಾನ್ಯಾಕೆ ಸುಮ್ಕೆ ಇರ್ಲಿ? ಅವ್ವೋ ಮಲೆ ಮರವ್ವ, ಈ ಹುಡ್ಗಿಗ್ ನಾನು ಏನಂತ ಹೇಳಲಿ? ಆ ಮಲೆ ಮಾರವಂಗೂ ಗೊತ್ತು ಇದ್ರಾಗೆ ಅಜ್ಜಿದೇನು ತೆಪ್ಪಿಲ್ಲ ಅಂತ. ಕಮ್ಲಿ, ಏನ್ ಸುಷ್ಮಾ, ಏನಿಸ್ಯಾ? ಕಮ್ಲಿ, ನಿನ್ನ ಹತ್ರ ಮಾತಾಡೋಕೆ ಬಂದೆ. ಏನ್ ಹೇಳು? ಆದರೂ ನಮ್ಮ ಹತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು ಕಮ್ಲಿ. ಅನ್ನಪೂರ್ಣ ಮೇಡಮ್ ಹೇಳೋವರೆಗೂ ನೀನು ಅವ್ರ ಮೊಮ್ಮಗಳು ಅನ್ನೋ ಹಾಗೆ ನಮ್ಮ ಹತ್ರನೂ ನಾಟಕ ಮಾಡಿಬಿಟ್ಟಲ್ಲ ಕಮ್ಲಿ. ಸುಷ್ಮಾ, ಈಗ ಯಾಕೆ ಆ ಮಾತೆಲ್ಲ? ನಡಿ. ಇರು ನಿಂಗೆ, ನಾನು ಕಮ್ಲಿಗೆ ಹೆಲ್ಪ್ ಮಾಡಬೇಕು ಅಂತ ಮಾತಾಡ್ತಿಲ್ಲ. ಹೀಗಾಯಿತು ಅಂತ ಬೇಜಾರಿದೆ. ಸಾರಿ ಕಮ್ಲಿ. ನಿನ್ನ ಕಾಳಜಿಗೆ ಸ್ಯಾನೆ ಥ್ಯಾಂಕ್ಸ್ ಸುಷ್ಮಾ. ಏನಾಯ್ತು ಬೇಬಿಗೆ? ನಿನ್ನೆ ಇವಳು ಗಡಿಬಿಡಿಲಿ ಹೋಗಿದ್ದು ನೋಡಿದ್ರೆ ಏನೋ ದೊಡ್ಡದಾಗಿ ತಲೆ ಮೇಲೆ ಹಾಕೊಳ್ಳೋ ಕೇಸ್ ಆಗುತ್ತೆ ಅನ್ಕೊಂಡೆ. ಏನ್ ವಿಷಯ ಅಂತ ಕೇಳಿದ್ರೆ ಸುತ್ತಿ ಬಳಸಿ ಏನೇನೋ ಹೇಳ್ತಾಳೆ. ಯಾಕೆ ಮಾಮ್ ಪರ್ಮಿಷನ್ ಇಲ್ದಿರೋ ಟ್ಯೂಷನ್ ಸ್ಟೂಡೆಂಟ್ ಥರ ಕಾಯ್ತಿದ್ದೀರಾ? ಬನ್ನಿ. ಬೇಬಿ, ನಿನ್ನೆ ಎಷ್ಟೊತ್ತಿಗೆ ಬಂದೆ ನೀನು? ನೀನು ಹೋಗಿದ್ದು ನನಗೆಷ್ಟು ಗಾಬರಿ ಆಯಿತು ಗೊತ್ತಾ? ಗಾಬ್ರಿನಾ? ವೈ ಅಂದರೆ ನೀನೇನಾದರೂ ಅಪ್ಸೆಟ್ ಆಗಿ? ಓ, ನಾನು ಏನೋ ಮಾಡ್ಕೊಂಡ್ಬಿಡ್ತೀನಿ ಅಂತನಾ? ಕಮ್ ಆನ್ ಮಾಮ್, ಆ ಸ್ಟೇಜ್ ಎಲ್ಲ ದಾಟಿ ಬಂದಾಯ್ತು. ಈಗ ಎವ್ರಿಥಿಂಗ್ ಇಸ್ ಜಸ್ಟ್ ಗ್ರೇಟ್. ಬೇಬಿ, ಆದರೆ ಆ ಕಮ್ಲಿ ವಾಪಸ್ ಬಂದಿದ್ದಾಳೆ, ಅದೇ ತಾನೆ? ಡೋಂಟ್ ವರಿ ಮಾಮ್. ಡೋಂಟ್ ವರಿನಾ? ನಾನು ಹೇಳಬೇಕಾಗಿರೋದನ್ನ ಇವಳೇ ಹೇಳ್ತಿದ್ದಾಳಲ್ಲ. ಡೋಂಟ್ ವರಿ ಮಾಮ್.
ಅವಳು ತುಂಬ ದಿನ ಇರಲ್ಲ. ಶಿ ಈಸ್ ಜಸ್ಟ್ ಕಮ್ ಟು ಕಲೆಕ್ಟ್ ದ ರಿಟರ್ನ್ ಟಿಕೆಟ್. ಆದಷ್ಟು ಬೇಗ ಓಡ್ತಾಳೆ. ಕಮ್ಲಿ, ಏಟೆ ಬೈಕೊಂಡು ತಿಂದ್ರುವೆ ನಮ್ಮ ಕ್ಯಾಂಟೀನ್ ಊಟ ತಿಂದೆ ನಾಲ್ಗೆ ಒಂಥರ ಆಗೋಗೈತ್ ಕಣಮ್ಮಿ. ಹೇ ಕಮ್ಲಿ, ಅಲ್ಲಿ ನೋಡು, ನೋಟಿಸ್ ಬೋರ್ಡ್ ತಾವ್ ಯಾಕೆ ಎಲ್ರು ಗುಂಪು ಕಟ್ಕೊಂಡು ನಿಂತ್ಕೊಂಡವ್ರೆ? ಬಾ ನೋಡುಮ್ಮ. ಏನ್ ಕಮ್ಲಿ, ಏನ್ ಬರ್ತೈತೆ? ನಿಂಗೆ ಈ ಸೆಮಿಸ್ಟರಿಂದ ಪ್ರೀ ಹಾಸ್ಟೆಲ್ ಸ್ಟೂಡೆಂಟ್ಸ್ ಕೂಡ ಸೆಮಿಸ್ಟರ್ಗೆ 20,000 ಕಟ್ಟಬೇಕು ಅಂತ ಬರ್ದವ್ರು ನಿಂಗೆ. 20,000ನಾ? ಯಾರಾಕಿದ ಶಾಪನೋ ಏನೋ, ಇದ್ದಿದ್ದ ಜಾಗಕ್ಕೂ ಮಣ್ಬಿತ್ತು. ಛೇ, ನನ್ನ ಶಾಪ. ಅವಳನ್ನು ಯಾವತ್ತೂ ಬಿಡಲ್ಲ ಮಾಮ್. ಅಟ್ಟಾಡ್ಸ್ಕೊಂಡು ಹೊಡಿಯುತ್ತೆ. ಏನ್ ಮಾಡ್ಬಿಟ್ಟೆ ತಾರ ನೀನು? ಯಾರಾದ್ರೂ ವಯಸ್ಸಿಗೆ ಬಂದ್ ಮಗನ ಮೇಲೆ ಕೈ ಮಾಡ್ತಾರ? ಏನಾಗಿದೆ ನಿನಗೆ? ಅವನೇನ್ ಮಾಡ್ದ ಅಂತ ನಿಮಗೆ ಗೊತ್ತಾ? ಈ ಪ್ರಶ್ನೆನ ನನಗೆ ಕೇಳೋ ಬದಲು ಅವನು ಕೇಳಿ. ನೋಡ್ತಾರ, ವಯಸ್ಸಿಗೆ ಬಂದ ಮಕ್ಕಳನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡಬೇಕು. ನಾನು ಹಾಗೆ ಟ್ರೀಟ್ ಮಾಡ್ತಾ ಇದ್ದೆ. ನೋಡ್ತಾರ, ನೀನ್ ರಿಷಿಗೆ ಅವ್ನ ಸ್ಪೇಸ್ ಯಾಕೆ ಕೊಡ್ತಿಲ್ಲ? ವೈ ಕಾಂಟ್ ಯು ಜಸ್ಟ್ ಲೀವ್ ಹಿಮ್ ಅಲೋನ್? ರಮೇಶ್, ಏನ್ ಹೇಳ್ತಾ ಇದ್ದೀರಾ ನೀವು? ಈಗಾಗಲೇ ಅವನ ಬುದ್ಧಿ ಕೆಟ್ಟ ಹೋಗಿದೆ. ನಾವು ಹೀಗೆ ಅವನನ್ನು ಒಬ್ಬನ್ನೇ ಬಿಟ್ರೆ ಅವ್ನು ನಮ್ಮಿಂದನೂ ದೂರ ಆಗ್ತಾನಷ್ಟೇ. ನಿನ್ನ ಈ ಸಿಟ್ಟಿಂದನೇ ತಪ್ಪಾಗಿರೋದು ತಾರ. ಮೊದಲು ಈ ಸಿಟ್ಟಿನ ಕಡಿಮೆ ಮಾಡ್ಕೊ. ಕೋಪದಲ್ಲಿ ಅವನು ಹೊಡೆದ್ಬಿಟ್ಟಿಯಲ್ಲ, ಈಗ ಅವನ ಮನಸ್ಸಲ್ಲಿ ಏನೆಲ್ಲ ಓಡ್ತಿರ್ಬೋದು ಯೋಚನೆ ಮಾಡಿದ್ಯಾ? ನೀನೇ ಹೇಳ್ತೀಯ ಅವನ ಮನಸ್ಸು ಕೆಟ್ಟಿದೆ ಅಂತ. ಆದರೆ ಈಗ ನೀನೇ ಅವನ ಮನಸ್ಸನ್ನ ನೋಯಿಸ್ತಾ ಇದೆಯಲ್ವಾ? ಒಂದು ಸ್ವಲ್ಪ ದಿನ ಅವ್ನಿಗೆ ಹೇಗೆ ಬೇಕೋ ಹಾಗೆ ನಡ್ಕೋಬೋದಲ್ವಾ? ಇಷ್ಟು ದಿವಸ ಅವನಿಗೆ ಬೇಕಾದ ಹಾಗೆ ನಡ್ಕೊಂಡಲ್ಲ ರಮೇಶ್. ಅವನಿಗೆ ಬೇಜಾರಾಗಬಾರ್ದು ಅಂತ ತಾನೇ ನಾನು ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿದ್ದು. ಆದ್ರೆ ಏನಾಯ್ತು ನೀವೇ ಹೇಳಿ? ಬರೀ ನಾನ್ ಮಾಡಿ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ. ಅವನಿಗೆ ನೋವು ಆಗ್ಬಾರ್ದು ಅಂತ ತಾನೇ ನಾನು ಆ ಕಮಲಿನ ಒಪ್ಕೊಂಡಿದ್ದು. ಆ ಕಮಲಿಗೆ ಸಂಸ್ಕಾರ ಇಲ್ಲ, ಅವಳ ಮನೆಗೆ ಸರಿ ಹೋಗಲ್ಲ ಅಂತ ಗೊತ್ತಿದ್ರು ಒಪ್ಕೊಂಡೆ. ಯಾಕೆ? ಋಷಿಗೋಸ್ಕರ ಅಲ್ವಾ? ಫಂಕ್ಷನ್ಗೆ ಬಂದವರೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಮೋಸ್ಗಾತಿ ಅವಳು. ನಮ್ಮ ಬಗ್ಗೆ ಜಗತ್ತೆ ಆಡ್ಕೊಂಡು ನಗೋ ಹಾಗೆ ಮಾಡ್ಬಿಟ್ಲು. ಈಗಲೂ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಕು ಅಂತೀರಾ? ಎಂಗೇಜ್ಮೆಂಟ್ ಮುರಿದು ಬಿದ್ದು ನಂದ ಕುಟುಂಬಕ್ಕೆ ಎಲ್ರ ಮುಂದೆ ಅವಮಾನ ಆಯ್ತು. ಎಲ್ರು ಈಗ ರಿಷಿ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದಾರೆ. ನಮಗಿಷ್ಟು ದೊಡ್ಡ ಮೋಸ ಮಾಡಿದ ಅವಳ ಹತ್ರ ಮತ್ತೆ ಇವನು ವಾಪಸ್ ಹೋಗಿದ್ದಾನೆ ಅಂತ ನಾಳೆ ಪೇಪರ್ನಲ್ಲಿ ಬಂದ್ರೆ ಎಲ್ರು ಏನ್ ಅಂದ್ಕೋತಾರೆ ರಮೇಶ್? ಯಾರೇನು ಅನ್ಕೊಳ್ಳಲ್ಲ. ಯಾರೇನು ಅನ್ಕೊಳ್ಳಲ್ಲ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಅಂದ್ರೆ I will look after myself, ma.